ಕಿವಿ ಮಾತ್ರ ಅಲ್ಲ, ಟೆಕ್ನಾಲಜಿ ಕೂಡ ಇದೆ. ಇದನ್ನೇ ಬರಿಬೇಕಾ? ಹೌದಮ್ಮ ತಾಯಿ. ಬರಿತಾ ಇದ್ದೀನಿ. ಬರ್ದೆ. ಕದ್ದು ನೋಡಿದ್ರೆ ಬಾಯಿ ಬಿಡ್ತಾರೆ. ಬರೀತಿದ್ಯಾ? ಏನೋ ನಂಗೆ ನೀನು ಹೇಳೋದು ಒಂದೂ ಅರ್ಥ ಆಗ್ತಿಲ್ಲ. ಅದೇ ನಂಗೂ ಬೇಕಿರೋದು. ನಾನು ನಿಮ್ಮನ್ನ ಮೀಟ್ ಮಾಡಿ ನಮ್ಮ ಅಮ್ಮನ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡೆ. ಅದಕ್ಕೆ ಅಲ್ವಾ ನಾನು ಬಂದಿದ್ದು. ಗಾಯತ್ರಿ ಅಕ್ಕನ ಬಗ್ಗೆ ಆ ತಲೆ ಕೆಟ್ಟವಳ ಹತ್ರ ಮಾತಾಡಿ ಏನ್ ಪ್ರಯೋಜನನೋ? ತಲೆ ಕೆಟ್ಟವ್ರ ಲೆಕ್ಕ ಬೇರೆನೇ ಇರುತ್ತೆ ಮಾಮ್. ಹಾ, ಏನ್ ಮಾತಾಡ್ತಿದ್ದಾರೆ ಅಂತ ಕೇಳೋವರೆಗೂ ಪೂರ್ತಿಯಾಗಿ ಅರ್ಥ ಆಗಲ್ಲ. ಅದನ್ನ ಸುಟ್ಟು ಹಾಕಿ ಅದಕ್ಕಿಂತ ಮೊದಲು ವಿಷಯ ಬದಲಾಯಿಸಿ. ಬರ್ತಾಯ್ತಾ? ಈಗ ಮ್ಯಾಚ್ ಬಾಕ್ಸ್ ಅನ್ನ ಆ ಪೇಪರ್ ಅಲ್ಲಿ ಸುತ್ತಿಡು. ಯಾಕೆ? ಪ್ಲೀಸ್, ಹೇಳ್ದಷ್ಟು ಮಾಡು ತಾಯಿ. ಸರಿ. See you. Bye. ಶಿವ, ಎಲ್ಲಿಗೆ ಶಿವ? ಸುಮ್ಮನಾಗೆ ಅದು ಯಾವ ಇಷ್ಟದಲ್ಲಿ ಅನುಮಾನ ಬಂತೋ ಗೊತ್ತಿಲ್ಲ. ನ್ಯೂಸ್ ಪೇಪರಲ್ಲಿ, ಟಿವಿಯಲ್ಲಿ ನಮ್ಮ ಅಮ್ಮನ ಬಗ್ಗೆ ಪ್ರಚಾರ ಮಾಡಿಸಿದಾಳೆ. ಅದಕ್ಕೆ ಇಷ್ಟು ದಿನ ಆದ್ರೂ ಪುನರ್ಜನ್ಮ ಪಡೆದಿರೋ ಗಾಯತ್ರಿ ಅತ್ತೆ ಎಲ್ಲಿದಾರೋ ಏನು ಅಂತ ನೀನ್ ಸ್ವಲ್ಪನೂ ಟೆನ್ಷನ್ ಮಾಡ್ಕೊಳ್ದೆ ತುಂಬಾ ರಿಲ್ಯಾಕ್ಸ್ಡ್ ಆಗಿದ್ಯಾ ಅಲ್ವಾ ವಿಶಾಲ್? ಕರೆಕ್ಟ್. ಆ ಡೌಟು ನನಗ್ ಕೂಡ ಇತ್ತು. ದೊಡ್ಡಮ್ಮನ ವಿಷಯ ಗೊತ್ತಿದ್ದು ಗೊತ್ತಿಲ್ದಿರೋ ತರ ಇರೋದಕ್ಕೆ ಇಷ್ಟೊಂದು ಕೂಲ್ ಆಗಿದ್ದಾನೆ ಅಂತೀರ ಮಾಮ್? ಏನ್ ಮಾತಾಡ್ತಾರೆ ನೋಡೋಣ. ಇಲ್ಲ ಇಲ್ಲ, ಕೇಳಿಸ್ಕೋಬೇಕು. ಅದಕ್ಕೆ ಒಂದು ನಿಮಿಷ ಇರಿ, ನಾನು ಕನ್ವೆ ಮಾಡ್ತೀನಿ. ಮಾಮ್, ಟೆನ್ಷನ್ ಮಾಡ್ಕೋಬೇಡಿ. ಇವಾಗ ನಿಮ್ಮನ್ನ ಡಾಕ್ಟರ್ ಹತ್ರಕ್ಕೆ ಕರ್ಕೊಂಡು ಹೋದ್ರು ಪ್ರಯೋಜನ ಇಲ್ಲ. ನೈನಿ ಆಯಿಲ್ನ ಹೀಟ್ ಮಾಡಿ ತಗೊಂಡು ಬಂದಿದ್ದಾಳೆ. ಸುಟ್ಟೋಗಲ್ಲ, ತುಂಬಾ ಉಗುರು ಬೆಚ್ಚಾಗಿರುತ್ತೆ. ಕಿವಿಯಲ್ಲಿ ಹಾಕಿ ಕಾಟನ್ ಇಟ್ರೆ ಎಲ್ಲ ವಾಸಿ ಆಗುತ್ತೆ. ಏನ್ ಮಾಡ್ತಾ ಇದ್ದೀರಾ? ನನಗೆ ಅರ್ಥ ಆಯ್ತು. ಸರಿ, ಹಾಗೆ ಮಾಡೋಣ. ಡಮ್ಮೋ ಡಮ್ಮ. ಸಾಕ್ ಮಗ ಆಗಿರೋದ್ರಿಂದ ಅಮ್ಮನ್ಗೆ ಅರ್ಥ ಆಗೋ ಹಾಗೆ ಹೇಳ್ದ. ತಲೆ ತಗ್ಸೋ ಕುಟುಂಬದಲ್ಲಿ ಹುಟ್ಟೇ ಇಲ್ಲ ಅಂತ ಬಿಲ್ಡಪ್ ಕೊಡ್ತಿದ್ರು. ಇವಾಗ ನೋಡಿ ಹೇಗ್ ತಲೆ ಬಗ್ಸಿದ್ದಾರೆ ಅಂತ. ಮುರಿದೋಗುತ್ತಾ? ಕಲ್ ಬಂಡೆ ತರ ಇದೆ. ನೀನ್ ಹಾಕು. ಸುಮ್ಮನೆ ಎಣ್ಣೆ ಹಾಕಿದ ತಕ್ಷಣ ಹತ್ತಿ ಇಡು. ಇಡು. ಬ್ರೋ, ನೀನೆ ಇನ್ಫೆಕ್ಷನ್ ಆಗಿ ಶಾಶ್ವತವಾಗಿ ಕ್ಯೂರ್ ಆಗಲ್ಲ ತಾನೆ? ನಿನ್ ಬೆಂಡ್ ಆಗು ಬ್ರೋ. ನೀವು ಬನ್ನಿ. ನೀನು ಹಾಕು ನೇನಿ. ಹಾಕು.
ಬನ್ರಮ್ಮ, ನಿಮ್ಮನ್ನ ನಾನ್ ಕರ್ಕೊಂಡು ಹೋಗ್ತೀನಿ. ನಿಧಾನವಾಗಿ ಹೆಜ್ಜೆ ಇಡಿ. ಬನ್ನಿ ಬನ್ನಿ. ಹ್ಮ್.